ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ದಿಲ್ದಿರ ಇರ್ಬೋದು, ನಿಮ್ಗೆ ಗೊತ್ತಿಲ್ದಿರ ಇರ್ಬೋದು. ಇದನ್ನ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಹಾಗೆ ಕ್ರಿಸ್ಟಲ್ಸ್ ಏನಾದ್ರು ಬೇಕಾಗಿದೆ ಅಂತಂದ್ರೂ ಸಹ ನೀವು ಅದೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನ ಮಾಡ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಇವ್ರ ಬಗ್ಗೆ ತಿಳಿಸಿ. ಓಕೆ, ಇಲ್ಲಿ ನೋಡೋದಾದ್ರೆ ನಿಮ್ಮ ಪರ್ಸನ್ ಇಲ್ಲಿ ಸಮಥಿಂಗ್ ರಿಲೇಟೆಡ್ ನಿಮ್ಮನ್ನ ಕೆಲವು ದಿನಗಳಿಂದ ಇಗ್ನೋರ್ ಮಾಡಿರೋದಿರ್ಬೋದು. ಅವ್ರಿಗೆ ತುಂಬಾ ಲವ್ ಅನ್ನೋದಿದೆ ನಿಮ್ಮ ಮೇಲೆ, ತುಂಬಾ ಅಟ್ಯಾಚ್ಮೆಂಟ್ ಇದೆ, ಎಮೋಷನಲಿ ಬಾಂಡಿಂಗ್ ಇದೆ. ಬಟ್ ಸ್ಟಿಲ್ ಅವರು ಕೆಲವು ಸ್ವಲ್ಪ ದಿನದ ಹಿಂದೆ ನೋಡೋದಾದ್ರೆ ಅವ್ರು ನಿಮ್ ಜೊತೆಲಿ ಟಾಕ್ಸಿಕ್ ಆಗಿ ಬಿಹೇವ್ ಮಾಡಿದ್ದಾರೆ. ಈವನ್ ಪ್ರಾಕ್ಟಿಕಲ್ ಆಗು ಸಹ ನೋಡಿಲ್ಲ. ಸೊ ಈ ತರ ವಿಚಾರದ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಅಂಡ್ ಸಮಥಿಂಗ್ ಇಲ್ಲಿ ಯಾರ್ದೋ ಮಾತು ಕೇಳ್ಕೊಂಡು ಇನ್ಫ್ಲೂಯೆನ್ಸ್ ಆಗಿದ್ದು ಸಹ ಕಾಣ್ತಾ ಇದೆ. ಇಲ್ಲಿ ಎಮೋಷನ್ಸ್, ಈಗ ಕಪ್ ಆಫ್ ಫೀಲಿಂಗ್ಸ್ ಇದ್ರು ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಲ್ಲ ಅವರು. ಅಂಡ್ ಸಮ್ ಡೇಸ್ ಅವರು ನಿಯರ್ ಬೈ ಪಾಸ್ಟ್ ಅಲ್ಲಿ ಅವರು ಸಮ್ ಡೇಸ್ ಅವರು ನಿಮ್ಮನ್ನ ಬಿಟ್ಟು ವಾಕ್ ಅವೇ ಮಾಡಿದಿರ್ಬೋದು. ಸೊ ಈ ತರ ಆದಂತ ಸಿಚುವೇಶನ್ಸ್ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಈಗ ಪ್ರೆಸೆಂಟ್ ನೋಡೋದಾದ್ರೆ ಇದನ್ನೆಲ್ಲ ಹೇಗ್ ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಅಂಡ್ ನಿಮ್ಮನ್ನ ಹೇಗ್ ಒಪ್ಸೋದು. ಸೊ ಇದು ಒಂದು ಅವರ ಮ್ಯಾನಿಫೆಸ್ಟೇಷನ್ ಸಹ ಆಗಿದೆ ಇಲ್ಲಿ. ಅಂಡ್ ನೀವು ನೋಡೋದಾದ್ರೆ ತುಂಬಾನೇ ಸೆಲ್ಫ್ ಮೋಟಿವೇಟ್ ಆಗಿರುವಂತ ಪರ್ಸನ್. ಈಗ ನಿಮಿಗೂ ಅನ್ಸುತ್ತೆ ಹೋಗ್ತಾ ಹೋಗ್ತಾ ಎಷ್ಟ್ ದಿನ ಅಂತ ನೀವು ವೇಟ್ ಮಾಡಕ್ಕಾಗುತ್ತೆ, ಅಥವಾ ಎಷ್ಟ್ ದಿನ ಅಂತ ನೀವು ಅವರ ಟಾಕ್ಸಿಕ್ ನ ನೀವು ತಗೊಳೋದಕ್ಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಸೈಲೆನ್ಸ್ ಈಗ ಆ ಪರ್ಸನ್ ನ ತುಂಬಾ ಹರ್ಟ್ ಮಾಡ್ತಾ ಇದೆ. ಸೊ ಈಗ ಈ ಪರ್ಸನ್ ನೋಡೋದಾದ್ರೆ ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕಿಲ್ಲಿ ವಿತ್ ಕಪ್ ಆಫ್ ಫೀಲಿಂಗ್ಸ್. ಮುಂಚೆ ಹೇಗಿತ್ತು, ಆಲ್ಮೋಸ್ಟ್ ಇದು ನಿಯರ್ ಬೈ 3 months ಇಂದ ನಡೀತಿರ್ಬೋದು. ಸೊ ಅವರ ಟಾಕ್ಸಿಕ್ ನ ನೀವು ತಗೊಳ್ಳಾರ್ದಿರ ಕಂಪ್ಲೀಟ್ ಸೈಲೆಂಟ್ ಆಗಿದ್ರಿ ಅನ್ನೋದು ಕಾಣ್ತಾ ಇದೆ. ಬಟ್ ಡೆಫಿನೆಟ್ಲಿ ಈಗ ನೋಡೋದಾದ್ರೆ ಈ ಪರ್ಸನ್ಗೆ ನೀವು ಬೇಕಿದ್ದೀರಾ, ಅವರು ವೇಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಅಂಡ್ ಕೇರ್ಲೆಸ್ ಮಾಡಿದ್ದಾರೆ ತುಂಬಾ ನಿಮ್ ಬಗ್ಗೆ. ಅಂಡ್ ನೀವು ಅವ್ರ ಹತ್ರ ನೀವು ಏನಾದ್ರು ಟೈಮ್ ವಿಚಾರವಾಗಿ ಟೈಮ್ ಕೇಳೋದು, ಈ ರೀತಿ ಎಲ್ಲ ಅಪ್ರೋಚ್ ಮಾಡಿದಾಗ ಈ ಪರ್ಸನ್ ಇಲ್ಲಿ ಟಾಕ್ಸಿಕ್ ಆಗಿ ತೋರಿಸಿದ್ದಾರೆ, ನಿಮ್ಗೆ ಟಾಕ್ಸಿಕ್ ಬಿಹೇವಿಯರ್ ನ ತೋರಿಸಿದ್ದಾರೆ. ಸೊ ಹಾಗಾಗಿ ನೀವು ಒಂದ್ಸಲಾನೇ ನೀವು ಈ ರೀತಿ ಸೈಲೆಂಟ್ ಆಗೋದ್ರಿ ಅಂತ ಕಾಣಿಸುತ್ತೆ, ಕಂಪ್ಲೀಟ್ ಸೈಲೆಂಟ್. ಈಗ ಸದ್ಯಕ್ಕೆ ಆ ಪರ್ಸನ್ಗೆ ರಿಯಲೈಸ್ ಆಗ್ತಾ ಇದೆ ಅವ್ರ ತಪ್ಪು ಏನಿದೆಯಲ್ಲ ಅದು ರಿಯಲೈಸ್ ಆಗ್ತಾ ಇದೆ ಅವರಿಗೆ. ಓಕೆನಾ. ಸೊ ಹಾಗಾಗಿನೇ ಅವರು ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ನಿಮ್ ಲೈಫ್ ಅಲ್ಲಿ ವಿತ್ ಪಾಸಿಟಿವ್ ಎನರ್ಜಿ, ವಿತ್ ಕಪ್ ಆಫ್ ಫೀಲಿಂಗ್ಸ್, ವಿತ್ ಎಮೋಷನ್ಸ್. ಓಕೆನಾ. ಈಗ ಆ ವ್ಯಕ್ತಿಗೆ ನಿಮ್ ವ್ಯಾಲ್ಯೂ ಗೊತ್ತಿರೋದ್ರಿಂದ ಆ ವ್ಯಕ್ತಿ ನಿಮ್ ಕಡೆ ಬರ್ತಾ ಇದ್ದಾರೆ. ಅಂಡ್ ನೀವು ತುಂಬಾ ಎಮೋಷನಲಿನೂ ಮಾತಾಡಿದಾಗ್ಲೂ ಈ ಪರ್ಸನ್ ಈವನ್ ಪ್ರಾಕ್ಟಿಕಲ್ ಆಗಿ ಸಹ ಯೋಚನೆ ಮಾಡ್ಲಿಲ್ಲ ಆಗ. ಓಕೆನಾ. ಸೊ ಹಾಗಾಗಿ ಈಗ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ನಾನು ಮತ್ತೆ ಇದನ್ನ ರೀಸ್ಟಾರ್ಟ್ ಮಾಡ್ಲಿ, ಈ ರಿಲೇಶನ್ಶಿಪ್ ನ ಯಾವ ರೀತಿ ನಾನು ಇದನ್ನ ಮತ್ತೆ ಬ್ಯಾಲೆನ್ಸ್ ಮಾಡ್ಕೊಂಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡಿ.
ಆಗ ನೀವು ಏನ್ ಮಾತಾಡಿದ್ರು ಈ ಪರ್ಸನ್ ಮೈಂಡ್ ಅಲ್ಲಿ ಉಳಿತಿರ್ಲಿಲ್ಲ. ಅವ್ರು ಏನಂದ್ರೆ ಅವ್ರು ಏನ್ ಟಾಕ್ಸಿಕ್ ಬಿಹೇವ್ ನಿಮ್ಗೆ ತೋರಿಸ್ತಿದ್ರಲ್ವಾ ಅದ್ರ ಬಗ್ಗೆ ಡಿಸ್ಟರ್ಬ್ ಆಗ್ತಿದ್ರು ಹೊರ್ತು ನಿಮ್ ವ್ಯಾಲ್ಯೂ ಅನ್ನೋದು ಗೊತ್ತಾಗ್ಲಿಲ್ಲ. ಸೊ ನೀವ್ ಯಾವಾಗ ನೀವು ಕಂಪ್ಲೀಟ್ ಸೈಲೆಂಟ್ ಆದ್ರೆ ಈ ಪರ್ಸನ್ ವಿಚಾರದಲ್ಲಿ ನೀವು ಮತ್ತೆ ಎಕ್ಸ್ಪ್ರೆಸ್ ಮಾಡಕ್ ಹೋಗ್ಲಿಲ್ಲ ನಿಮ್ಮ ಲವ್ ಅನ್ನೋದನ್ನ, ಸಾಕಾಯ್ತು ನಿಮ್ಗೆ. ಸೊ ಹಾಗಾಗಿ ಈಗ ಆ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಅನ್ನೋದು ಗೊತ್ತಾಗ್ತಾ ಇದೆ ಅಂಡ್ ಜೊತೆನಲ್ಲಿ ನಿಮ್ ಕಡೆ ಬರ್ಬೇಕು ಅಂಡ್ ಅವ್ರು ಮಾಡಿರೋ ಮಿಸ್ಟೇಕ್ಸ್ ಗೊತ್ತಾಗ್ತಾ ಇದೆ. ಸೊ ಖಂಡಿತ ಡೆಫಿನೆಟ್ಲಿ ಅವ್ರದೇ ತಪ್ಪು ಇಲ್ಲಿ. ಬಟ್ ನೀವ್ ಸಹಿಸ್ಕೊಂಡಿದ್ದೀರಾ ಅಂಡ್ ನೀವು ಅಷ್ಟೇ ವೆಯ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ಗೋಸ್ಕರ, ಬರ್ತಾರೆ ನನ್ನ ಲೈಫ್ ಅಲ್ಲಿ ಸರಿ ಹೋಗುತ್ತೆ ಅನ್ನೋ ಒಂದು ಹೋಪ್ಸ್ ಇಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಡೆಫಿನೆಟ್ಲಿ ಆ ಪರ್ಸನ್ ಇಲ್ಲಿ ಬಂದು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ಬೋದು. ಸಮಥಿಂಗ್ ಏನಂತಂದ್ರೆ ಈಗ ಕೆಲವು ಓಪನ್ ಅಪ್ ಆಗ್ಲಿಲ್ಲ ಅವರು ಟಾಕ್ಸಿಕ್ ಬಿಹೇವ್ ತೋರ್ಸೋದ್ರಲ್ಲಿ. ಸೊ ಹಾಗಾಗಿ ಸಡನ್ ಆಗಿ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದು, ಇಲ್ಲಿ ಏನ್ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಅಂತೂ ಕಾಣ್ತಾ ಇಲ್ಲ, ಬಟ್ ಆನ್ ಅಂಡ್ ಆಫ್ ಅನ್ನೋದು ಕಾಣ್ತಾ ಇದೆ. ಸೊ ಕಂಪ್ಲೀಟ್ ಚೇಂಜ್ ಆಗಿ ಇನ್ ನೆಕ್ಸ್ಟ್ ಒಂದು ಈಸಿ ವೇನಲ್ಲಿ ತಗೊಂಡ್ ಹೋಗ್ಬೋದು. ಈಸಿ ಅನ್ನೋ ಸಿನ್ಸ್ ಒಂದ್ ನೈಸ್ ಆಗಿ ಹೋಗುತ್ತೆ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಲವ್ ವಿಚಾರ ಇರ್ಬೋದು, ಏನೇ ಇರ್ಬೋದು. ಯಾವ ವಿಚಾರದಲ್ಲಿ ಈ ರೀತಿ ಡಿಸ್ಟರ್ಬ್ ಆಗ್ತಾ ಇದೆಯಲ್ವಾ ಈ ವಿಚಾರ ಸ್ವಲ್ಪ ಈಸಿ ಆಗಿ ಹೋಗುತ್ತೆ. ಸೊ ಅವರು ಅಪ್ರೋಚ್ ಮಾಡ್ತಾರೆ, ಇದಕ್ಕೆ ಸಾರೀಸ್ ನ ಕೇಳ್ತಾರೆ. ಬಟ್ ನಿಮ್ ಕಡೆಯಿಂದ ನೋಡೋದಾದ್ರೆ ನೀವು ಸ್ವಲ್ಪ ಜಡ್ಜ್ಮೆಂಟ್ ಅನ್ನೋದನ್ನ ಕೊಡ್ತೀರಾ ಅವರಿಗೆ, ಬಿಕಾಸ್ ಅವ್ರು ಮಾಡಿರೋ ಮಿಸ್ಟೇಕ್ ಅಲ್ವಾ ಇದೆಲ್ಲಾನು. ಸೊ ನಿಮ್ಗೆ ಇದನ್ನ ತಗೊಳೋದಿಕ್ ಇಷ್ಟ ಆಗ್ತಾ ಇಲ್ಲ. ಸೊ ಅವ್ರು ಮಾಡಿರೋದು ಅಟ್ಲೀಸ್ಟ್ ಈಗ ಅವ್ರಿಗೆ ವ್ಯಾಲ್ಯೂ ಗೊತ್ತಾಗಿದ್ರು ನೀವ್ ಅದನ್ನ ಜಡ್ಜ್ ಮಾಡ್ಬೇಕು ಅನ್ನೋದು ನಿಮ್ ಮೈಂಡ್ ಸೆಟ್ ಇದೆ, ಓಕೆನಾ. ಅಂಡ್ ಇಲ್ಲಿ ಈಗ ಈ ಪರ್ಸನ್ಗೆ ಎಮೋಷನ್ಸ್ ಅನ್ನೋದು ಜಾಸ್ತಿ ಆಗಿದೆ. ನಿಮ್ ಬಗ್ಗೆ ಥಿಂಕಿಂಗ್ ಇರ್ಬೋದು, ಅಥವಾ ನೈಟ್ ನಿದ್ದೆ ಮಾಡ್ದಿಲ್ದಿರ ಥಿಂಕ್ ಮಾಡೋದಿರ್ಬೋದು. ಈ ರೀತಿ ಎಮೋಷನ್ಸ್ ಜಾಸ್ತಿ ಆಗಿದೆ ಅಂಡ್ ವೇಟಿಂಗ್ ಅನ್ನೋದು ಜಾಸ್ತಿ ಆಗ್ತದೆ. ಅವ್ರಿಗೆ ಅನ್ನಿಸ್ತಾ ಇದೆ ಇದನ್ನ ನಾನು ಏನಾದ್ರೂ ಕಂಟಿನ್ಯೂ ಮಾಡ್ಬಿಟ್ಟಿದ್ರೆ ಮೋಸ ಆಗೋಗ್ತಿತ್ತು ನಿಮ್ಗೆ. ಸೊ ಹಾಗಾಗಿ ಈಗ ಈ ಪರ್ಸನ್ ಇಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಈ ರಿಲೇಶನ್ಶಿಪ್ ನ ತಗೊಂಡ್ ಹೋಗೋದಿಕ್ಕೆ, ಆಕ್ಷನ್ಸ್ ನ ತಗೊಳ್ಳೋದಿಕ್ಕೆ ರೆಡಿ ಆಗಿದ್ದಾರೆ. ಸೊ ಬಿಫೋರ್ ದಟ್ ಅವರು ನಿಮ್ ಜೊತೆನಲ್ಲಿ ಮಾತಾಡ್ಬೇಕು, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ಅಂಡ್ ಇವನ್ ನಿಮ್ ಕಡೆಯಿಂದಾನು ಸ್ವಲ್ಪ ಡಾಮಿನೇಟ್ ಅನ್ನೋದು ನಡೆಯುತ್ತೆ ಇಲ್ಲಿ, ಓಕೆನಾ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನೀವು ಆಲ್ರೆಡಿ ಫಸ್ಟೇ ಪ್ರಿಪೇರ್ ಆಗ್ಬಿಟ್ಟಿದ್ದೀರಾ. ಈಗ ಆ ಪರ್ಸನ್ ಬಂದ್ರು ಅಂತಂದ್ರೆ ನಾನು ಈ ತರ ಮಾತಾಡ್ಬೇಕು, ಈ ತರ ಕೇಳ್ಬೇಕು ಅನ್ನೋದಕ್ಕೆಲ್ಲ ನೀವು ಆಲ್ರೆಡಿ ನೀವು ಪ್ರಿಪೇರ್ ಆಗ್ಬಿಟ್ಟಿದ್ದೀರಾ. ಸೊ ಒಂದ್ ಏನಂತಂದ್ರೆ ಅವರಿಗೆ ಹರ್ಟ್ ಮಾಡ್ಬೇಕು ಅಂತಲ್ಲ, ಅವ್ರು ಮಾಡಿರೋ ತಪ್ಪಿಗೆ, ಅವ್ರು ನಿಮ್ಮನ್ನ ನಡ್ಸ್ಕೊಂಡಿರೋ ರೀತಿಗೆ ನೀವ್ ಅದನ್ನ ಕೇಳ್ಬೇಕು ಅಂಡ್ ನಿಮಗ್ ನೀವು ಸ್ಟ್ಯಾಂಡ್ ತಗೊಳ್ಬೇಕು ಅಂತ ಅಂದ್ಬಿಟ್ಟು. ಸೊ ನೀವು ಕೇಳ್ಬೋದು ಆ ರೀತಿ ಎಲ್ಲಾನು, ಓಕೆನಾ. ಅಂಡ್ ಇಲ್ಲಿ ಕಂಪ್ಲೀಟ್ ಜಡ್ಜ್ಮೆಂಟ್ ಬರ್ತಿದೆ. ಏನಂತಂದ್ರೆ ಈಗ ನಿಮ್ಮಿಬ್ರ ರಿಲೇಶನ್ಶಿಪ್ ಬಗ್ಗೆ ಕೆಲವು ಮ್ಯೂಚುವಲಿ ಫ್ರೆಂಡ್ಸ್ ಗೊತ್ತಿದೆ. ಸೊ ಇವ್ರು ನಡ್ಕೊಂಡಿರೋ ಅಂತ ಬಿಹೇವಿಯರ್ಗೆ ಈವನ್ ಅವರು ಸಹ ಇಲ್ಲಿ ಜಡ್ಜ್ಮೆಂಟ್ ನ ಕೊಡ್ತಿರ್ಬೋದು. ನೀನ್ ಮಾಡಿರೋದ್ ಸರಿ ಇಲ್ಲ, ಇದು ತಪ್ಪು, ಈ ರೀತಿ ಮಾಡ್ಬಾರ್ದು ಅನ್ನೋ ತರ ಜಡ್ಜ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಸಡನ್ ಇಲ್ಲಿ ಏನಂತಂದ್ರೆ ಸಡನ್ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ನಿಮ್ಗೆ ಅನ್ಸೋದೇ ಇಲ್ಲ ಇಷ್ಟು ದಿನ ಈ ತರ ಬಿಹೇವ್ ಮಾಡಿರೋಂತ ಪರ್ಸನ್ ಹೇಗೆ ಈ ರೀತಿ ಇಷ್ಟು ಬೇಗ ಒಳ್ಳೆಯವ್ರು ಆಗ್ಬಿಟ್ರು. ಬಟ್ ಸ್ಟಿಲ್ ಆಗ ನಿಮ್ ಮೈಂಡ್ ಅಲ್ಲಿ ನೀವ್ ಏನ್ ಜಡ್ಜ್ಮೆಂಟ್ ಕೊಡ್ಬೇಕು, ಏನ್ ಅವ್ರನ್ನ ಡಾಮಿನೇಟ್ ಮಾಡ್ಬೇಕು ಅನ್ನೋದು ಇತ್ತಲ್ವಾ, ಅದೆಲ್ಲ ಕಂಪ್ಲೀಟ್ ಆಗಿ ನೀವು ಸ್ಟಾಪ್ ಮಾಡ್ಬಿಡ್ತೀರಾ. ಬಿಕಾಸ್ ಏನಂತಂದ್ರೆ ಅಲ್ಲಿ ಒಂದು ಇನ್ಸೆಕ್ಯೂರ್ ಫೀಲ್, ನಾನು ಈ ತರ ಎಲ್ಲ ಕೇಳಿದ್ರೆ ಎಲ್ಲಿ ಆ ಪರ್ಸನ್ ನ ಕಳ್ಕೊಂಡ್ ಬಿಡ್ತೀನಿ ಅಂತ, ಅಲ್ಲಿ ನಿಮಗ್ ನೀವು ಸ್ಟ್ಯಾಂಡ್ ತಗೊಳ್ಳೋದನ್ನ ನೀವು ಮರ್ತೋಗ್ತೀರಾ, ಓಕೆನಾ. ಸೊ ಅಟ್ಲೀಸ್ಟ್ ನಿಮಗ್ ನೀವು ಸ್ಟ್ಯಾಂಡ್ ತಗೊಳ್ಳೋದ್ರ ಕಡೆ ಗಮನನೂ ಇರ್ಬೇಕು ಅಂಡ್ ನಿಮ್ ವ್ಯಾಲ್ಯೂನ ತೋರಿಸಿ ಅವ್ರಿಗೆ. ನಿಮಗೇನಂತಂದ್ರೆ ನಾನು ಈ ತರ ಎಲ್ಲ ಮಾತಾಡಿದ್ರೆ ಎಲ್ಲಿ ಹರ್ಟ್ ಆಗ್ಬಿಡುತ್ತೆ, ಈಗಿದೆ ಕಂಪ್ಲೀಟ್ ಆಗಿ ನಿಮ್ ಮೈಂಡ್ ಅಲ್ಲಿ ಇದೆ. ಸೊ ಈ ಪರ್ಸನ್ ಯಾವಾಗ ಚೇಂಜ್ ಆಗಿ ಬರ್ತಾರಲ್ವಾ ಆಗ ನೀವು ಮಾತಾಡೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ನಾನ್ ಎಲ್ಲಿ ಹರ್ಟ್ ಮಾಡ್ಬಿಡ್ತೀನಿ ಈ ವ್ಯಕ್ತಿಗೆ ಅನ್ನೋದು ನಿಮ್ ಭಾವನೆ ಇಲ್ಲಿ, ಓಕೆನಾ. ಆಗ ನೀವು ಹೆಲ್ಪ್ಲೆಸ್ ನ ಫೀಲ್ ಆಗ್ತೀರಾ, ಓಪನ್ ಅಪ್ ಆಗೋದಿಲ್ಲ, ಅವ್ರು ಮಾಡಿರೋ ತಪ್ಪು ಬಗ್ಗೆ ಮಾತಾಡೋದಿಲ್ಲ. ಸೊ ನೀವೇ ಸಫರ್ ಮಾಡ್ತೀರಾ ಮತ್ತೆ ಒಳಗಡೆ ಮನ್ಸಲ್ಲಿ ಇಟ್ಕೊಂಡು, ಓಕೆನಾ. ಅವ್ರು ಕೊಡೋ ಅಪ್ರೋಚ್ ನ ಒಪ್ಕೊಳ್ಳೋದಿರ್ಬೋದು, ಇದು ಎಲ್ರಿಗೂ ಅನ್ವಯಿಸೋದಿಲ್ಲ. ಈ ಸಿಚುವೇಶನ್ ಯಾರ ಲೈಫಲ್ಲಿ ನಡೀತಿದ್ಯಲ್ವಾ ಅವ್ರಿಗೆ ಮಾತ್ರನೇ, ಓಕೆನಾ. ಅಂಡ್ ಒಂದು ನೀವು ಕೇರ್ಫುಲ್ ಆಗಿ ಏನಿರ್ಬೇಕು ಅಂತಂದ್ರೆ, ಐದರ್ ಈ ಪರ್ಸನ್ ಬಂದಾಗ ಜೆನ್ಯೂನ್ ಆಗೂ ಇರ್ತಾರೆ, ತುಂಬಾ ಪಾಸಿಟಿವ್ ಚೇಂಜಸ್ ಇರುತ್ತೆ, ಬಟ್ ಅದ್ ಎಲ್ಲಿವರೆಗೂ ನೀವು ಅವ್ರನ್ನ ಒಪ್ಕೊಳ್ಳೋವರೆಗೂ,
ಓಕೆನಾ. ಇದಾದ್ಮೇಲೆ ಮತ್ತೆ ಆ ಪರ್ಸನ್ ಏನಂತಂದ್ರೆ ಟಾಕ್ಸಿಕ್ ಅಂತ ಆಗ್ತಾರೆ ಅಂತಲ್ಲ, ಸ್ವಲ್ಪ ಚೇಂಜಸ್ ಅನ್ನೋದು ಬರುತ್ತೆ. ಸೊ ಅದನ್ನ ನೀವು ತಗೊಳಕ್ ರೆಡಿ ಇದ್ದೀರಾ ಅಂತಂದ್ರೆ ನೀವು ಮುಂದೆ ಹೋಗ್ಬೋದು ಅವ್ರ ಜೊತೆನಲ್ಲಿ. ಇಲ್ಲ ಅಂತಂದ್ರೆ ಆದಷ್ಟು ನೀವು ಸ್ವಲ್ಪ ಸ್ಟಾಪ್ ಮಾಡಿ ಥಿಂಕ್ ಮಾಡಿ ಫಸ್ಟ್, ಅಥವಾ ಅವ್ರಿಗೆ ಟೈಮ್ ಕೊಡಿ. ಕಂಪ್ಲೀಟ್ ಚೇಂಜ್ ಆಗೋದಕ್ಕೆ ಟೈಮ್ ಕೊಡಿ ಅವ್ರಿಗೆ. ಬಂದಿದ ತಕ್ಷಣ ನೀವು ಒಪ್ಕೊಳ್ಳೋದು ಇದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಕಂಪ್ಲೀಟ್ ಆ ಪರ್ಸನ್ ಚೇಂಜ್ ಆಗಿ ಬರೋವರೆಗೂ ನೀವು ವೇಟ್ ಮಾಡಿ. ಓಕೆನಾ. ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡೆನ್ಸ್ ನ ಕೊಡಿ ಓವರ್ ಆಲ್ ಈ ರೀಡಿಂಗ್ ನಲ್ಲಿ. ಈಗ ನಿಮ್ಮಿಬ್ಬರ ಮಧ್ಯದಲ್ಲಿ ಆನ್ ಅಂಡ್ ಆಫ್ ಇದ್ರೂನು ಅವ್ರು ನಿಮ್ ಡಿ.ಪಿ ನ ಚೆಕ್ ಮಾಡೋದು, ಸೋಷಿಯಲ್ ಮೀಡಿಯಾ ಥ್ರೂ ನಿಮ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನ ಚೆಕ್ ಮಾಡೋದು, ಈ ರೀತಿ ತುಂಬಾ ನಡೀತಾ ಇದೆ. ಸ್ಪೈಯಿಂಗ್ ಅನ್ನೋದು ಕಾಣ್ತಾ ಇದೆ. ಅಥವಾ ನಿಮ್ದು ಒಂದು ಪಾಯಿಂಟ್ ಇರ್ತಿತ್ತು, ಮೀಟ್ ಮಾಡೋ ಪಾಯಿಂಟ್, ಇದೆಲ್ಲಾನು ಅಲ್ಲಿ ಬರೋದು ಅಥವಾ ಅಬ್ಸರ್ವ್ ಮಾಡೋದು ಅಥವಾ ಅದ್ರ ಬಗ್ಗೆ ನೆನಪಿಸ್ಕೊಳ್ಳೋದು, ಈ ರೀತಿ ಆ ವ್ಯಕ್ತಿನೂ ಮಾಡ್ತಿರ್ಬೋದು, ನೀವು ಮಾಡ್ತಿರ್ಬೋದು. ಬಟ್ ನೀವು ಕಂಪ್ಲೀಟ್ ಆಗಿ ಹೇಗಾಗಿದ್ದೀರಾ ಅಂತಂದ್ರೆ, ನೀವು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ನೀವೇ ಆ ಪರ್ಸನ್ ನ ಸ್ಪೈಯಿಂಗ್ ಮಾಡ್ತಾ ಇರ್ಬೋದು, ಸ್ಟಾಕ್ ಮಾಡ್ತಾ ಇದ್ದೀರಾ. ಓಕೆನಾ. ಅಂಡ್ ಇಲ್ಲಿ ಒಂದು ಡೌಟ್ ಅನ್ನೋದಿದೆ ನಿಮ್ಗೆ, ಯಾರಾದ್ರೂ ಥರ್ಡ್ ಪಾರ್ಟಿ ಬಂದ್ಬಿಟ್ರಾ. ಈಗ ಒಂದ್ 3 months ಇಂದ ಕಂಪ್ಲೀಟ್ ಡಿಸ್ಟರ್ಬೆನ್ಸ್ ಅಲ್ಲಿ ಇರೋದ್ರಿಂದ ರಿಲೇಶನ್ಶಿಪ್ ಅಲ್ಲಿ ಯಾರಾದ್ರೂ ಥರ್ಡ್ ಪಾರ್ಟಿ ಎನರ್ಜಿ ಕಾಣ್ತಾ ಇದೆಯಾ ಅನ್ನೋದು ಒಂದು ಅನ್ನೆಸೆಸರಿ ಮೈಂಡ್ ಸೆಟ್ ನಿಮಗೆ ಬಂದು ಕೂತ್ಬಿಟ್ಟಿದೆ. ಇವನ್ ನೀವು ಅಷ್ಟೇ ನೈಟ್ ಎಲ್ಲ ನಿದ್ದೆ ಮಾಡ್ತಿಲ್ದಿರಾ ಇರೋದು, ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ಳೋದು, ಬರ್ತಾ ಇರುತ್ತೆ ನಿದ್ದೆ. ಅಲ್ಲಿ ಕಾನ್ಸಂಟ್ರೇಷನ್ ಅಲ್ಲಿ ಇರೋದಿಲ್ಲ, ಯೋಚನೆ ಬಗ್ಗೆಲೇ ಇರುತ್ತೆ ನಿಮ್ಗೆ. ಓಕೆನಾ. ಸೊ ನಿಮಗೆ ಅನ್ಸುತ್ತೆ ಎಮೋಷನಲಿ ನೀವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ. ಸೊ ಇದ್ರ ಬಗ್ಗೆ ನೀವು ಆಕ್ಷನ್ ನ ತಗೊಂಡು ನೀವು ಸ್ವಲ್ಪ ಸ್ಟೇಬಲ್ ಆಗಿ, ಸೊ ಡೆಫಿನೆಟ್ಲಿ ಇಲ್ಲಿ ಪಾಸಿಟಿವ್ ಚೇಂಜಸ್ ಅನ್ನೋದಿದೆ. ಓಕೆನಾ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ. ಥ್ಯಾಂಕ್ ಯು. ಬೈ.